ಕುಂಭಮೇಳಕ್ಕೆ ವಿಮಾನದಲ್ಲಿ ಹೋಗಬೇಕು ಅಂತ ಇದ್ದರೆ ನಿಮ್ಮ ಬಳಿಯಲ್ಲಿ ಹಣ ಜಾಸ್ತಿ ಇರಲಿ. ಅದೇನ್ರಿ ವಿಮಾನಯಾನ ಅಂದರೆ ವಿಮಾನಕ್ಕೆ ಜಾಸ್ತಿನೇ ಹಣ ಕೊಡಬೇಕಲ್ಲ, ಬಸ್ಗಿಂತ ಟ್ರೈನಿಗಿಂತ ಜಾಸ್ತಿನೇ ತೊಗೊಳ್ತಾರಲ್ಲ. ಹೊಸ ವಿಷಯನೇ. ಎಷ್ಟು ಜಾಸ್ತಿ ಅನ್ನೋದು ವಿಷಯ. 500% 600% ಹಣ ನಿಮಗೆ ವಿಮಾನಯಾನ ಸಂಸ್ಥೆಗಳು ಜಾಸ್ತಿ ಮಾಡಿವೆ ಟಿಕೆಟ್ಗೆ ಅಂತ ಹೇಳಿದ್ರೆ ಇದು ನಿಮಗೆ ಅರ್ಥ ಆಗಬೇಕು. ನಿಮಗೆ ಕುಂಭಮೇಳಕ್ಕೆ ಹೋಗುವಂಥ ಭಕ್ತರ ಉತ್ಸಾಹಕ್ಕೆ ವಿಮಾನ ದರ ಆಘಾತ ಎದುರಾಗಿದೆ. ಬೇಡಿಕೆಯ ದುರ್ಲಾಭವನ್ನು ಪಡ್ಕೊಳ್ತಾ ಇವೆ ವಿಮಾನಯಾನ ಸಂಸ್ಥೆಗಳು. ಇಲ್ಲಿವರೆಗೂ ಒಂದೇ ಒಂದು ರೂಲ್ಸ್ ಬಂದಿಲ್ಲ ನೋಡಿ. ಇದಕ್ಕೆ ವಿಮಾನಯಾನ ಸಂಸ್ಥೆಗಳು ಬೇಕಾಬಿಟ್ಟು ದರ ನಿಗದಿ ಮಾಡ್ತಾ ಇದ್ರು ಕೂಡ ಇದೇ ರಾಜ್ಯಗಳ ಮಟ್ಟದಲ್ಲಿ ಒಂದು ಹಬ್ಬ ಬಂತು ಅಂತ ಬೇರೆ ರಾಜ್ಯಗಳಿಗೆ ಅಂದರೆ ಬೇರೆ ಜಿಲ್ಲೆಗಳಿಗೆ ಜನ ಬೆಂಗಳೂರಿಂದ ಹೋಗ್ತಿದ್ದಾರೆ ಅಂತ ಬಂದಾಗ ಅಯ್ಯೋ ಟಿಕೆಟ್ 1000 ರೂಪಾಯಿ ಮಾಡಿಬಿಟ್ರಂತೆ, 1200 ಅಂತೆ, 200% ಜಾಸ್ತಿ ತೊಗೋತಾ ಇದ್ದಾರಂತೆ ಅಂದಾಗ ನಾವೇ ನ್ಯೂಸ್ ಮಾಡಿದ್ದೀವಿ. ತಕ್ಕಂತೆ ರಾಜ್ಯ ಆವಾಗ ಅದರ ಬೆಲೆ ಇಳಿಸಿದೆ. ಯಾರಾದರೂ ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರಲ್ಲ, ಹುಷಾರಂತ ಹೇಳಿರುತ್ತೆ ಖಾಸಗಿ ಬಸ್ನ ಮಾಲೀಕರುಗಳು ಟಿಕೆಟ್ ದರ ಜಾಸ್ತಿ ಇಟ್ಟರೆ. ಆದರೆ ಇಲ್ಲಿ ನೋಡಿ, ವಿಮಾನಯಾನ ಸಂಸ್ಥೆಗಳಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಪ್ರಯಾಗ್ರಾಜ್ಗೆ ಮೌನಿ ಅಮಾವಾಸ್ಯೆ ಅದರ ಹಿಂದೂ ಮುಂದು ಮಹಾಕುಂಭಮೇಳ ಜನ ಯಾವಾಗ ಜಾಸ್ತಿ ಹೋಗೋಕ್ಕೆ ಶುರು ಮಾಡಿದ್ರೋ ಮನಸ್ಸೋ ಇಚ್ಛೆ ದರ ನಿಗದಿ ಮಾಡ್ತಾ ಇವೆ ವಿಮಾನಯಾನ ಸಂಸ್ಥೆಗಳು. ಕೇವಲ 10 ರಿಂದ 15 ದಿನಗಳಲ್ಲೇ 500% 600% ದರ ಹೆಚ್ಚಳ ಆಗಿದೆ. 5,000 ರೂಪಾಯಿ ಒಂದು ಟಿಕೆಟ್ ಇದ್ದರೆ ನಿಮ್ಗೆ ಯಾರಾದರೂ 30,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದರೆ 500% ಜಾಸ್ತಿ ಆಗುತ್ತೆ ಟಿಕೆಟ್ ದರ ಅಂತ. 5,000 ರೂಪಾಯಿ ಇದ್ದರೆ 10,000 ರೂಪಾಯಿ ತೊಗೊಂಡ್ರೆ 100% ಜಾಸ್ತಿ ಆಯಿತು ನಿಮ್ಮ ಟಿಕೆಟ್ ದರ ಅಂತ. ಅಂಥದ್ರಲ್ಲಿ 5,000 ರೂಪಾಯಿ ಟಿಕೆಟ್ ಆಸುಪಾಸಲ್ಲೇ ನಿತ್ತಲ್ವಾ, ಇದಕ್ಕೆ 25,000, 30,000, 35,000 ರೂಪಾಯಿವರೆಗೂ ಕೂಡ ಒಂದು ಟಿಕೆಟ್ ಬೆಲೆ ಮಾಡಿದ್ದಾರೆ. ಏನು ಬೇರೆ ದೇಶಕ್ಕೆ ಹೋಗೋಕ್ಕೆ ನಮ್ಮ ದೇಶಕ್ಕೆ ಹೋಗೋಕ್ಕೆ ಗೊತ್ತಿಲ್ಲ. ಬೇರೆ ದೇಶಕ್ಕೆ ಹೋಗ್ಬಿಡ್ಬಹುದು, ದೂರ ದೇಶಗಳಿಗೆ ಹೋಗ್ಬೋದು ಆ ಬೆಲೆನಲ್ಲಿ. ಅಷ್ಟು ದರ ಜಾಸ್ತಿ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ವಿಮಾನಯಾನ ಸಂಸ್ಥೆಗಳ ವಿರುದ್ಧವಾಗಿ ಯಾತ್ರಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಫೆಬ್ರವರಿ 26ರಂದು ಮಹಾಕುಂಭಮೇಳದ ಸಮಾರೋಪ ಇರುತ್ತೆ. ಅವತ್ತು ಕೂಡ ವಿಮಾನ ಟಿಕೆಟ್ ದರ 6-7 ಪಟ್ಟು ಹೆಚ್ಚಳ ಇರುತ್ತೆ. ಸದ್ಯ ನಿತ್ಯ ಪ್ರಯಾಗ್ರಾಜ್ ಒಂದಕ್ಕೇ 132 ವಿಮಾನಗಳು ಹಾರಾಟವನ್ನು ಮಾಡ್ತಾ ಇವೆ. ವಿಮಾನಯಾನ ದರ ನೋಡಿದ್ರೆ ಮಾರ್ಗ ನಿಮಗೆ ಸಾಮಾನ್ಯ ಈಗ ನಾವು ಚೆಕ್ ಮಾಡಿಕೊಂಡಾಗ ಬೆಂಗಳೂರು ಪ್ರಯಾಗ್ರಾಜ್ ವಿಚಾರಕ್ಕೆ ನಾವು ಬರೋದಾದಾಗ ಸಾವಿರಾರು ರೂಪಾಯಿಗಳಲ್ಲಿ ಈ ಒಂದು ದರ ಇರುತ್ತೆ. ನಿಮಗೆ ಸಾವಿರಾರು ರೂಪಾಯಿಗಳಲ್ಲಿ ಈ ಒಂದು ದರ ಇರುತ್ತೆ. 24,000 ರಿಂದ 39,000 ರೂಪಾಯಿ ನೋಡಿ. ಸಾಮಾನ್ಯ ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ 24,000 ರಿಂದ 39,000 ಇರುತ್ತೆ. ಜನವರಿ 30 ಅವತ್ತು ಟಿಕೆಟ್ ಅಂತ ಬಂದಾಗ 27 ರಿಂದ 41,000. ಇದು ಜನವರಿ 29ಕ್ಕೆ 24 ರಿಂದ 39,000. ಜನವರಿ 20 ನಮಗೆ ಆನಂತರ ಚೆಕ್ ಮಾಡಿಕೊಂಡಾಗ ಜನವರಿ 30ಕ್ಕೆ ಚೆಕ್ ಮಾಡಿಕೊಂಡಾಗ 27 ರಿಂದ 41,000 ರೂಪಾಯಿ ಇದೆ ಇಲ್ಲಿ. ಆನಂತರ ನಾವು ಚೆಕ್ ಮಾಡಿದ್ರೆ ಬೇರೆ ಪ್ರಯಾಗ್ರಾಜಿಂದ ಬೆಂಗಳೂರಿಗೆ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಸೇಮ್ 24 ರಿಂದ 40, 27 ರಿಂದ 62,000. ಮನಸ್ಸೋ ಇಚ್ಛೆ ಎಷ್ಟು ಬೇಕಾದರೂ ದೆಹಲಿ ಪ್ರಯಾಗ್ರಾಜ್ ಎಷ್ಟಪ್ಪ ಬೆಲೆ? 20 ರಿಂದ 34,000. ಜನವರಿ 30ಕ್ಕಾದರೆ 20 ರಿಂದ 54,000. 54,000 ರೂಪಾಯಿ ಟಿಕೆಟ್ ದೆಹಲಿಯಿಂದ ಪ್ರಯಾಗ್ರಾಜ್ಗೆ. ಹೈದರಾಬಾದ್ ಪ್ರಯಾಗ್ರಾಜ್ ಅವತ್ತು ಚೆಕ್ ಮಾಡ್ಕೊಂಡಾಗ ನಾವು 29 ರಿಂದ 41,000 ಇದೆ. ಜನವರಿ 30ಕ್ಕೆ ಅಂತ ಬಂದರೆ 28 ರಿಂದ 36,000 ಇದೆ. ಚೆನ್ನೈ ಪ್ರಯಾಗ್ರಾಜ್ ಅಂತ ಬಂದರೆ 50 ರಿಂದ 60,000 ಸಾಮಾನ್ಯ ಟಿಕೆಟ್ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಜನವರಿ 30ಕ್ಕೆ ಅಂತ ಬಂದರೆ 29 ರಿಂದ 31,000 ರೂಪಾಯಿ ಟಿಕೆಟನ್ನು ಕೊಟ್ಟು ನೀವು ಪ್ರಯಾಣ ಮಾಡಬೇಕಾಗಿದೆ.